ನಮಸ್ಕಾರ. ಸಮಸ್ತ ವಿಟಿವಿ ಬಳ್ಳಾರಿ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ಮಾನಸ. ಸ್ನೇಹಿತರೆ, ಮಿಂಚಿ ಮರೆಯಾದ ನಕ್ಷತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಮಾತನಾಡೋದು ಕನ್ನಡ ಚಿತ್ರರಂಗದ ದಿಗ್ಗಜ ನಟಿ ಆರತಿ ಅವರ ಬಗ್ಗೆ. ಅವರು ಕೇವಲ ನಟಿಯಲ್ಲ, ಒಬ್ಬ ತಾಯಿ, ಹೋರಾಟಗಾರ್ತಿ, ಜೀವನದ 7 ಬೀಳುಗಳಲ್ಲಿ ಮಿಂಚಿದ ನಕ್ಷತ್ರ. ಅವರ ಕತೆ ಕೇಳಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತದೆ, ಎದೆ ತುಂಬಿ ಬರುತ್ತದೆ. ಬನ್ನಿ ಅವರ ಜೀವನದ ಪಯಣಕ್ಕೆ ಹೋಗೋಣ. ಹಾಸನ ಜಿಲ್ಲೆಯ ಅರಗಲು ಎಂಬ ಸಣ್ಣ ಊರಿನಲ್ಲಿ 1954ರ ಜುಲೈ 30ರಂದು ಜನಿಸಿದ್ರು. ಬಾಲ್ಯದಲ್ಲಿ ಕಷ್ಟಗಳ ಮಧ್ಯೆ ಬೆಳೆದವಳು, ಆದ್ರೆ ಕನಸುಗಳು ದೊಡ್ಡವು. 1969ರಲ್ಲಿ ಗೆಜ್ಜೆ ಪೂಜೆ ಚಿತ್ರದಲ್ಲಿ ಸಣ್ಣ ಪಾತ್ರದೊಂದಿಗೆ ಸಿನಿಮಾ ರಂಗಕ್ಕೆ ಕಾಲಿಟ್ಟಳು. ಆ ಚಿಕ್ಕ ಹುಡುಗಿಯ ಕಣ್ಣಲ್ಲಿ ಇದ್ದ ಆತ್ಮವಿಶ್ವಾಸ ನೋಡಿ ಎಲ್ಲರ ಹೃದಯಕ್ಕೂ ಮುಟ್ಟಿತು. ಆ ದಿನಗಳಲ್ಲಿ ಹುಡುಗಿಯರು ಸಿನಿಮಾಕ್ಕೆ ಬರುವುದೇ ದೊಡ್ಡ ಹೋರಾಟ, ಆದ್ರೆ ಆರತಿ ಧೈರ್ಯದಿಂದ ಮುಂದುವರಿದಳು. ಆರತಿಯವರ ಜೀವನದ ಚಿನ್ನದ ದಿನಗಳು ಪುಟ್ಟಣ್ಣ ಕಣಗಾಲ್ ಅವರೊಂದಿಗೆ. ನಾಗರ ಹಾವು ಚಿತ್ರದಲ್ಲಿ ನಟಿಸಿ ರಾತ್ರೋರಾತ್ರಿ ಸ್ಟಾರ್ ಆದವರು. ಅವರ ನಟನೆಯಲ್ಲಿದ್ದ ಆಳ ಭಾವನೆ ಅದು ವೀಕ್ಷಕರಿಗೆ ಮೋಡಿ ಮಾಡಿತು. ಅವರ ನವರಸಗಳನ್ನು ತಮ್ಮ ಮುಖಭಾವದಲ್ಲಿ ಪ್ರದರ್ಶಿಸಿ ನಟಿಸಿದ್ದರು. 125ಕ್ಕೂ ಹೆಚ್ಚು ಚಿತ್ರಗಳು ಹಾಗೂ 4 ರಾಜ್ಯ ಪ್ರಶಸ್ತಿಗಳು. ಅವರ ಕತೆ ಕೇಳಿದ್ರೆ ನೀವು ಭಾವುಕರಾಗುತ್ತೀರಿ. 1972ರ ನಾಗರಹಾವು ಚಿತ್ರ ಅವರ ಜೀವನ ಬದಲಾಯಿಸಿತು. ಪುಟ್ಟಣ್ಣ ಅವರೊಂದಿಗೆ 12 ಚಿತ್ರಗಳು, ಉಪಾಸನೆ, ಶುಭಮಂಗಳ, ಎಡಕಲ್ಲು ಗುಡ್ಡದ ಮೇಲೆ, ಧರ್ಮಸೆರೆ, ರಂಗನಾಯಕಿ. ಪ್ರತಿ ಚಿತ್ರದಲ್ಲೂ ಮಹಿಳೆಯರ ದುಃಖ, ಸಂತೋಷ, ಹೋರಾಟವನ್ನ ತೋರಿಸಿದಳು. 4 ಕರ್ನಾಟಕ ರಾಜ್ಯ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿಗಳು ಬಂದವು. ಆದ್ರೆ ಅವಳ ಹೃದಯದಲ್ಲಿ ಇದ್ದ ಗಾಯಗಳು ಯಾರಿಗೂ ಗೊತ್ತಿರಲಿಲ್ಲ. ತಮಿಳು, ತೆಲುಗು ಚಿತ್ರಗಳಲ್ಲೂ ಮಿಂಚಿದರು, ಆದ್ರೆ ಕನ್ನಡದ ಮಣ್ಣೆ ಅವಳ ತಾಯಿ. ಪುಟ್ಟಣ್ಣ ಅವರ ನಿಧನದ ನಂತರದ ದಿನಗಳು ಕಷ್ಟದಿಂದ ಕೂಡಿದ್ದವು. ಆಸ್ತಿ ವಿವಾಹ, ಊಹಾಪೋಹಗಳು, ಕಾನೂನು ಹೋರಾಟಗಳು. ಆದ್ರೆ ಆರತಿ ಎಂದೇ ಕುಂದಲಿಲ್ಲ. ಚಂದ್ರಶೇಖರ್ ದೇಸಾಯಿಗೌಡ ಅವರನ್ನು ಮದುವೆಯಾಗಿ ಆದಿತ್ಯ ಮತ್ತು ಸೌಂದರ್ಯ ಎಂಬ 2 ಮುದ್ದಾದ ಮಕ್ಕಳನ್ನು ಪಡೆದಳು. ಅವಳ ಕಣ್ಣೀರು ನಮಗೆ ಸ್ಫೂರ್ತಿ. ಜೀವನದಲ್ಲಿ ಎಷ್ಟೇ ಬೀಳುಗಳು ಬಂದರೂ ಎದ್ದೇಳುವ ಶಕ್ತಿ ಇದೆ ಎಂಬುದನ್ನು ಗಮನಿಸಬಹುದು. 1975ರಲ್ಲಿ ಬಿಳಿ ಹೆಂಡತಿ ಚಿತ್ರದ ಸೆಟ್ನಲ್ಲಿ ಪುಟ್ಟಣ್ಣ ಕಣಗಾಲ್ ಅವರೊಂದಿಗೆ ಪ್ರೀತಿ ಬಂತು. ಆದ್ರೆ ಸಮಾಜದ ಕಣ್ಣುಗಳು ಕಾಡಿದವು. ಆ ಪ್ರೀತಿ ಎಷ್ಟು ಆಳವಾದದ್ದು. 1985ರಲ್ಲಿ ಪುಟ್ಟಣ್ಣ ನಮ್ಮನ್ನ ಬಿಟ್ಟು ಹೋದಾಗ ಆರತಿಯವರು ಹೃದಯ ಒಡೆಯಿತು. ಆ ದುಃಖದಲ್ಲಿ ಮಕ್ಕಳನ್ನ ಬೆಳೆಸಿದಳು, ಜೀವನವನ್ನ ಮತ್ತೆ ಕಟ್ಟಿದಳು. ಒಬ್ಬ ಮಹಿಳೆಯ ಬಲ ಎಷ್ಟಿದೆ ಎಂದು ತೋರಿಸಿದಳು. ಆರತಿಯವರು ಎಲ್ಲಾ ರೀತಿಯ ಪಾತ್ರಗಳಲ್ಲೂ ನಟಿಸಿದರು. ಅವರ ನಟನೆ ಇಂದಿನ ನಟರಿಗೆ ಸ್ಫೂರ್ತಿ. ಅವರ ಚಿತ್ರಗಳು ಇಂದಿಗೂ ನಮ್ಮನ್ನು ಆಲೋಚಿಸುವಂತೆ ಮಾಡುತ್ತವೆ. ಒಬ್ಬ ಸಾಮಾನ್ಯ ಹುಡುಗಿಯಿಂದ ಸ್ಟಾರ್ ಆಗಿ, ತಾಯಿಯಾಗಿ, ನಿರ್ದೇಶಕಿಯಾಗಿ ಅವರ ಕತೆ ಪ್ರತಿ ಹೆಣ್ಣು ಮಕ್ಕಳಿಗೂ ದಾರಿದೀಪ. ಅವರಂತೆ ನಾವು ಕನಸು ಕಾಣೋಣ. 1986ರಲ್ಲಿ ನಟನೆಯನ್ನ ಬಿಟ್ಟರು, ಆದ್ರೆ ಸಿನಿಮಾ ಅವಳನ್ನ ಬಿಡಲಿಲ್ಲ. 2005ರಲ್ಲಿ ಮಿಠಾಯಿ ಮನೆ ಚಿತ್ರವನ್ನ ನಿರ್ದೇಶಿಸಿದ್ರು. ಆ ಮಕ್ಕಳ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಬಂತು. ಅವರ ಈ ಧೈರ್ಯ ನೋಡಿ ಪ್ರತಿ ಮಹಿಳೆಯೂ ಹೆಮ್ಮೆ ಪಡುತ್ತಾಳೆ. ಆರತಿ ಒಬ್ಬ ತಾಯಿ, ಪ್ರೇಮಿ ಹಾಗೂ ಹೋರಾಟಗಾರ್ತಿ. ಅವರ ಜೀವನದಲ್ಲಿ ಪ್ರೀತಿ ಗೆದ್ದಿತು, ದುಃಖವೂ ಗೆದ್ದಿತು. ಕನ್ನಡ ಚಿತ್ರರಂಗಕ್ಕೆ ಅವರ ಕೊಡುಗೆ ಅಮರ. ಪ್ರತಿ ಮಹಿಳೆಯು ಜೀವನದಲ್ಲಿ ಅವರು ಜೀವಂತವಾಗಿದ್ದಾರೆ. ಈಗ 70ರ ವಯಸ್ಸಿನಲ್ಲಿಯೂ ಕುಟುಂಬದೊಂದಿಗೆ ಸಂತೋಷವಾಗಿದ್ದಾರೆ. ಆಗಾಗ ಚಿತ್ರರಂಗದ ಈವೆಂಟ್ಗಳಲ್ಲಿ ಕಾಣಿಸಿಕೊಳ್ತಾರೆ. ಅವರ ನಗುವಿನ ಹಿಂದೆ ಎಷ್ಟು ಕಥೆಗಳಿವೆ. ಆ ಕಣ್ಣೀರು, ತ್ಯಾಗ ನಮಗೆ ಕಲಿಸುವ ಪಾಠ ದೊಡ್ಡದಿದೆ. ಜೀವನವು ಒಂದು ಹೋರಾಟ, ಆದ್ರೆ ಪ್ರೀತಿಯೇ ಗೆಲುವು. ಇದು ಅವರ ಕಥೆಯ ಸಾರ. ಧೈರ್ಯ, ಪ್ರೀತಿ ಹಾಗೂ ತ್ಯಾಗ. ನೀವು ಇದನ್ನು ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ. ಆರತಿಯವರ ಕತೆ ಮುಗಿಯುವುದಿಲ್ಲ. ಅವರು ಮಿಂಚಿದ ಮತ್ತು ಮರೆಯದ ನಕ್ಷತ್ರ. ಅವರಂತೆ ನಾವು ಬದುಕೋಣ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.